ಕೆಲಸ ಮುಗಿಸಿ ಮನೆಗೆ ಬಂದೆ. ನನ್ನ ಹಾಸಿಗೆ ಮೇಲೆ ಯಾವುದೋ ಸುಂದರವಾದ ಹುಡುಗಿ ಮಲಗಿದ್ದಾಳೆ. ಅವಳ ಬಟ್ಟೆ ಅಸ್ತವ್ಯಸ್ತವಾಗಿದೆ. ಅವಳ ಸೊಂಟ ಚೆನ್ನಾಗಿ ಕಾಣುತ್ತಿದೆ. ಎದೆಗಳು ಅರ್ಧ ಹೊರಗೆ ಬಂದಿದೆ. ನಾನು ಅವಳನ್ನು ನೋಡುತ್ತಲೇ ನಿಂತೆ. ನನ್ನ ಮನಸ್ಸಿನಲ್ಲಿ ಏನೇನೋ ಆಸೆಗಳು ಬಂತು. ಅವಳು ಯಾರು ಅಂತ ಅನ್ನುವುದಕ್ಕಿಂತ ಹೆಚ್ಚಾಗಿ ಅವಳನ್ನು ನಾನು ಈಗ ಏನು ಮಾಡಲಿ ಅನ್ನುವ ವಿಷಯವೇ ಜಾಸ್ತಿ ಬಂದಿತ್ತು. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ಅವಳ ಬಳಿ ಓಡಿ ಹೋದೆ. ರೂಮಿನ ಬಾಗಿಲನ್ನು ಭದ್ರವಾಗಿ ಹಾಕಿ ಮುಂದೆ. ನನ್ನ ಹೆಸರು ಚಂದ್ರಕಾಂತ್. ಎಲ್ಲರೂ ಕಾಂತ ಕಾಂತ ಅಂತ ಕರೆಯುತ್ತಾರೆ. ಚಿಕ್ಕಂದಿನಿಂದ ನಮಗೆ ತುಂಬ ಬಡತನ. ಏಕೆಂದರೆ ಅಪ್ಪ ಬಡ ಮಕ್ಕಳಿಗೆ ಓದಲು ಸಹಾಯ ಮಾಡುತ್ತಿದ್ದರು. ಯಾರಾದರೂ ಕಷ್ಟ ಅಂತ ಬಂದರೂ ಕೂಡ ಅವರ ಕೈಗೆ ತುಂಬ ದುಡ್ಡನ್ನು ಕೊಡುತ್ತಿದ್ದರು. ತಮಗೆ, ತಮ್ಮ ಮಕ್ಕಳಿಗೆ, ತಮ್ಮ ಹೆಂಡತಿಗೆ ಇಲ್ಲವಾದರೂ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಿದ್ದರು. ಇದರಿಂದ ತುಂಬ ಪುಣ್ಯ ಬಂತು. ಆದರೆ ಲಕ್ಷ್ಮಿ ಬಂದಿಲ್ಲ. ಇದರಿಂದ ಯಾವಾಗಲೂ ಬಡತನ. ಈ ಬಡತನದಿಂದ ಸತ್ತು ಸುಣ್ಣವಾಗಿ ಬಿಟ್ಟಿದ್ದೆ. ಅಪ್ಪನ ಮೇಲೆ ಯಾವಾಗಲೂ ನನಗೆ ಕೋಪವಿರುತ್ತಿತ್ತು. ಒಂದು ಹುಡುಗಿಯ ವಿದ್ಯಾಭ್ಯಾಸಕ್ಕೆ ಅಮ್ಮನ ತಾಳಿಯನ್ನು ಮಾರಿಕೊಟ್ಟಿದ್ದರು. ಅವರ ಅಪ್ಪ ಬಡವ ಮಗಳನ್ನು ಮನೆ ಕೆಲಸಕ್ಕೆ ಕಳಿಸುತ್ತಾನೆ ಅನ್ನುವ ಭಯದಿಂದ ಅಪ್ಪ ಈ ಕೆಲಸವನ್ನು ಮಾಡಿದ್ದರು. ಅಮ್ಮ ಇಷ್ಟವಿಲ್ಲದಿದ್ದರೂ ಅಪ್ಪನ ಮಾತಿಗೆ ಇಲ್ಲ ಅಂತ ಹೇಳಲು ಸಾಧ್ಯವಿಲ್ಲದೆ ಅರಿಶಿನದ ಕೊಂಬಿನ ತಾಳಿಯನ್ನು ಕಟ್ಟಿಕೊಂಡು ಚಿನ್ನದ ತಾಳಿಯನ್ನು ಕೊಟ್ಟಿದ್ದಳು ಆ ಹುಡುಗಿಯ ವಿದ್ಯಾಭ್ಯಾಸಕ್ಕೆ. ಇದು ಇನ್ನೂ ಕಣ್ಣಿಗೆ ಕಟ್ಟಿದಂತೆ ಇದೆ. ಅಂದಿನಿಂದ ನಾನು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಓದಲು ಶುರು ಮಾಡಿದೆ. ನನ್ನ ತಾಯಿಗೆ ಚಿನ್ನದ ತಾಳಿಯನ್ನು ಮಾಡಿಸಿಕೊಡಬೇಕು ಅಂತ ಅಪ್ಪನ ಜೊತೆ ನಾನು ಮಾತನಾಡುವುದನ್ನು ಕಡಿಮೆ ಮಾಡಿದೆ. ಅಮ್ಮ ನನ್ನ ಸಂಪೂರ್ಣ ಪ್ರಪಂಚವಾಗಿದ್ದಳು. ನನಗೆ ಒಬ್ಬ ತಮ್ಮ ಇದ್ದ. ಅವನನ್ನು ಕೂಡ ಓದಿಸಬೇಕಿತ್ತು. ಏಕೆಂದರೆ ಅಪ್ಪ ಈ ಸಮಾಜ ಸೇವೆಯಲ್ಲಿ ನನ್ನನ್ನು ಮತ್ತು ನನ್ನ ತಮ್ಮ ಅಮ್ಮನನ್ನು ಮರೆತು ಬಿಡುತ್ತಾರೆ. ಏಕೆಂದರೆ ಆ ಮನುಷ್ಯ ಅವನನ್ನು ಅವನೇ ಮರೆತು ಬಿಡುತ್ತಾನೆ. ಇನ್ನು ನಾವೆಲ್ಲ ಎಲ್ಲಿ? ಈ ಭಯದಲ್ಲೇ ಜೀವನ ಸಾಗಿಸುತ್ತಾ ಇದ್ದೆ. ಒಂದು ದಿನ ನನಗೆ ಪಾರ್ಟ್ ಟೈಮ್ ಕೆಲಸ ಸಿಕ್ಕಿತು. ಅದರಿಂದ ಜೀವನ ಸುಗಮವಾಗುತ್ತದೆ. ಏಕೆಂದರೆ ನನ್ನ ಮತ್ತು ತಮ್ಮನ ಕಾಲೇಜ್ ಫೀಸ್ ಅನ್ನು ಕಟ್ಟಿಕೊಳ್ಳಲು ಸಹಾಯವಾಯಿತು. ಇದರಿಂದ ಇದ್ದ ತಲೆನೋವು ಸಂಪೂರ್ಣವಾಗಿ ಕಡಿಮೆಯಾಯಿತು. ದಿನಕ್ಕೆ ಕೇವಲ 4 ಗಂಟೆ ನಿದ್ರೆ ಮಾಡುತ್ತಿದ್ದೆ. ಯಾವಾಗಲೂ ಓದುವುದು ಇಲ್ಲ ಕೆಲಸ ಮಾಡುವುದು ಇವೆರಡೇ ನನ್ನ ಬದುಕಿನ ಭಾಗವಾಗಿತ್ತು. ಏಕೆಂದರೆ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸವನ್ನು ತೆಗೆದುಕೊಂಡರೆ ಅಮ್ಮನನ್ನು ಚೆನ್ನಾಗಿ ಸಾಕಬಹುದು. ಅವಳ ತಾಲಿಯನ್ನು ತೆಗೆದುಕೊಳ್ಳಬಹುದು. ಅವಳಿಗೆ ಚಿನ್ನದ ಒಡವೆಯನ್ನು ಮಾಡಿಸಿಕೊಡಬಹುದು. ಯಾವಾಗಲೂ ಅಮ್ಮ ಇದೇ ನನ್ನ ತಲೆಯಲ್ಲಿ ತುಂಬಿರುತ್ತಿತ್ತು. ತಮ್ಮನ ಭವಿಷ್ಯವನ್ನು ರೂಪಿಸಬೇಕು. ಆ ವಯಸ್ಸಿನಲ್ಲಿ ಎಲ್ಲ ಹುಡುಗರು ಅನುಭವಿಸುವ ಸುಖವನ್ನು ನಾನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೆ. ಸಾಧಿಸಬೇಕು ಅನ್ನುವುದು ಮಾತ್ರ ನನ್ನ ಮನಸ್ಸಿನಲ್ಲಿ ಇತ್ತು. ಎಲ್ಲ ಹುಡುಗರು ಹುಡುಗಿಯರ ಜೊತೆ ಚಕ್ಕಂದ ಆಡುತ್ತಿದ್ದರು. ಹೋಟೆಲ್, ಸಿನಿಮಾ ಮಂದಿರ, ಶಾಪಿಂಗ್ ಮಾಲ್, ಪಾರ್ಕ್ಗಳು, ಬೀಚ್ಗಳು ಇವುಗಳಲ್ಲಿ ಇರುತ್ತಿದ್ದರು. ಆದರೆ ಅವುಗಳ ಕಡೆ ಗಮನ ಹರಿಸುವಷ್ಟು ಕೂಡ ನನಗೆ ಸಮಯವಿರಲಿಲ್ಲ. ನನ್ನ ಸಮಯ, ನನ್ನ ತಾಯಿಯ ಚಿನ್ನದ ತಾಳಿ, ನನ್ನ ಮನೆಯ ಪರಿಸ್ಥಿತಿ ಇವುಗಳಿಂದ ಈ ಆಸೆಗಳು ನನ್ನ ಮನಸ್ಸಿನಲ್ಲಿ ಬರುತ್ತಿರಲಿಲ್ಲ. ಡಿಗ್ರಿ ಆಯಿತು. ಮಾಸ್ಟರ್ ಡಿಗ್ರಿ ಕೂಡ ಆಯಿತು. ನನ್ನ ತಮ್ಮ ಇಂಜಿನಿಯರಿಂಗ್ಗೆ ಸೇರಿಕೊಂಡ. ಗವರ್ನ್ಮೆಂಟ್ ಸೀಟ್ ಸಿಕ್ಕಿತು ಅವನಿಗೆ. ನನಗೆ ತುಂಬ ಖುಷಿಯಾಯಿತು. ಅವನ ವಿದ್ಯಾಭ್ಯಾಸ ಈಗ ನನ್ನ ಜವಾಬ್ದಾರಿ. ನನ್ನದು MCA ಆಯಿತು. ಈಗ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ. ಕೈ ತುಂಬ ಸಂಬಳ ಬರುತ್ತದೆ. ಇದೇ ಸಂದರ್ಭದಲ್ಲಿ ನನ್ನ ತಾಯಿಯನ್ನು ಕೂಡ ಹಳ್ಳಿಯಿಂದ ಸಿಟಿಗೆ ಕರೆದುಕೊಂಡು ಬಂದೆ. ಒಂದು ಬಾಡಿಗೆ ಮನೆಯನ್ನು ಮಾಡಿ ನನಗೆ ಅಡುಗೆ ಮಾಡಿಕೊಡಲು, ನನ್ನನ್ನು ನೋಡಿಕೊಳ್ಳಲು ನನ್ನ ತಾಯಿ ಬೇಕಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅಪ್ಪನಿಂದ ದೂರ ಮಾಡಬೇಕಿತ್ತು. ಅವನು ಯಾವಾಗಲೂ ದಿನಕ್ಕೆ 4-5 ಜನರನ್ನು ಮನೆಗೆ ಊಟಕ್ಕೆ ಕರೆದುಕೊಂಡು ಬರುತ್ತಾನೆ. ಅಮ್ಮ ಬೆಳಿಗ್ಗೆ 4 ಗಂಟೆಗೆ ಎದ್ದರೆ ರಾತ್ರಿ 12 ಗಂಟೆವರೆಗೂ ಕಷ್ಟವನ್ನು ಪಡುತ್ತಿರುತ್ತಾಳೆ. ಕೆಲಸ ಆದರೂ ಕೂಡ ತಿಂಗಳಿಗೆ 10 ರೂಪಾಯಿ ಕೊಡುವುದಿಲ್ಲ. ನೀನು ನೆಮ್ಮದಿಯಾಗಿ ಇರು ಅಂತ. ಅದಕ್ಕಾಗಿ ಅಪ್ಪನನ್ನು ಅಮ್ಮ ಕರೆದರೂ ಅಪ್ಪ ಮಗ ಕರೆದರೆ ಮಾತ್ರ ಬರುವುದು ಅಂತ ಹೇಳಿದರು. ನಾವೆಲ್ಲ ಸುಮ್ಮನಾಗಿ ಬಿಟ್ಟೆವು. ಏಕೆಂದರೆ ಅಪ್ಪನಿಗೆ ನನ್ನನ್ನು ನಿಜವಾಗಲೂ ಪ್ರೀತಿಸುತ್ತಿಲ್ಲ ಅಂತ ಅನ್ನಿಸಲು ಶುರುವಾಗಿದ್ದು. ಮೊದಲು ನಾವು ಹೋಗೋಣ, ಆನಂತರ ನೋಡಿದರೆ ಆಯಿತು ಅಂತ ಅಮ್ಮನಿಗೆ ಹೇಳಿದೆ. ಮೊದಲು ಅಮ್ಮ, ಆನಂತರ ನನ್ನ ಮದುವೆಗೆ ಒಪ್ಪಿಕೊಂಡಳು. ಆಗ ಅವಳಿಗೆ ನಾನು ತಂದಿದ್ದ ಹೊಸ ತಾಳಿಯನ್ನು ಕೊಟ್ಟೆ. ಇದನ್ನು ಅಪ್ಪನ ಕೈಯಲ್ಲಿ ದೇವಸ್ಥಾನದಲ್ಲಿ ಕಟ್ಟಿಸಿಕೋ
ನಂತರ ನಾವು ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿದಾಗ ಅಮ್ಮ ಅದನ್ನು ನೋಡಿ ಕಣ್ಣೀರು ಹಾಕಿದಳು. ಏಕೆಂದರೆ ಅದು ಬರೀ ತಾಳಿ ಆಗಿರಲಿಲ್ಲ, ಚಿನ್ನದ ಸರ ಕೂಡ ಇತ್ತು. ಅಮ್ಮ ಅಪ್ಪನಿಗೆ ತೋರಿಸಿದಳು. ಅಪ್ಪ ಖುಷಿಪಟ್ಟರು. ಅಂದು ಒಳ್ಳೆಯ ದಿನವಾಗಿದ್ದರಿಂದ ತಾಳಿ ಕಟ್ಟಿಸಿಕೊಂಡರು. ನಾವು ಬೆಂಗಳೂರಿಗೆ ಹೋದೆವು. ಮೊದಲು ಅಮ್ಮನಿಗೆ ಹೊಸ ಜಾಗ ಕಷ್ಟವಾದರೂ ಆನಂತರ ಅಡ್ಜಸ್ಟ್ ಮಾಡಿಕೊಂಡಳು. ಅವಳಿಗೆ ಎಲ್ಲಕ್ಕಿಂತ ಜಾಸ್ತಿ ಅಪ್ಪನನ್ನು ಬಿಟ್ಟು ಇರುವುದು ಕಷ್ಟವಾಗುತ್ತಿತ್ತು. ಅದಕ್ಕೆ ನಾನು ತಮ್ಮನಿಗೆ ಹೇಳುವೆ. ಅಪ್ಪನನ್ನು ಕರೆದುಕೊಂಡು ಬರಲು ಹೇಳಿದೆ. ಆದರೆ ಅಪ್ಪನಿಗೆ ನನಗಿಂತ ಹೆಚ್ಚು ಹಠ. ಅವನು ಬಂದು ಕರೆದರೆ ಮಾತ್ರ ಬರುವುದು, ನಿನ್ನನ್ನು ಕಳಿಸಿಬಿಟ್ಟರೆ ನಾನು ಹೇಗೆ ಬರಲಿ ಅಂತ ತಮ್ಮನಿಗೆ ಚೆನ್ನಾಗಿ ಬೈದು ಕಳಿಸಿದ್ದಾರೆ. ದುಡ್ಡು ಕಾಸು ಇಟ್ಟಿಲ್ಲವಾದರೂ ಈ ರೀತಿಯ ಖಾಲಿ ದರ್ಪಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ ಬೈದುಕೊಂಡೆ. ನನಗೆ ಕೈ ತುಂಬ ಸಂಬಳ ಬರುತ್ತಿತ್ತು. ಪ್ರಮೋಷನ್ ಕೂಡ ಆಗಾಗ ಕೊಡುತ್ತಿದ್ದರು. ಏಕೆಂದರೆ ನಾನು ಸಿಕ್ಕ ಕೆಲಸವನ್ನು ತುಂಬ ನಿಷ್ಠೆಯಿಂದ ಮಾಡುತ್ತಿದ್ದೆ. ಆಫೀಸ್ನಲ್ಲಿ ತುಂಬ ಚಂದದ ಹುಡುಗಿಯರು ಇದ್ದರು. ಪ್ರತಿಯೊಬ್ಬರು ನನಗೆ ಲೈನು ಹಾಕುತ್ತಿದ್ದರು. ಅವರು ಎಷ್ಟು ಸುಂದರವಾಗಿದ್ದರೂ ಕೂಡ ನನ್ನ ಹಿಂದೆ ಬರುತ್ತಿದ್ದರು. ನಾನು ಹೋಗುತ್ತಿರಲಿಲ್ಲ. ಏನೋ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕಿಕೊಂಡಿದ್ದೆ. ಒಮ್ಮೊಮ್ಮೆ ನನ್ನ ಗೆಳೆಯರು ಟೀಸ್ ಮಾಡುತ್ತಿದ್ದರು. ಎಲ್ಲ ಹುಡುಗಿಯರು ನಿನ್ನ ಹಿಂದೆ ಬಂದರೆ ನಾವೆಲ್ಲ ಏನು ಮಾಡುವುದು? ಕೊನೆ ಪಕ್ಷ ಒಬ್ಬರನ್ನಾದರೂ ಹಾರಿಸಿಕೊಂಡು ಬಿಡು. ಉಳಿದವರು ನೀನು ಎಂಗೇಜ್ ಆಗಿದ್ದೀಯಾ ಅಂತ ನಮ್ಮ ಪಾಲಿಗೆ ಬರುತ್ತಾರೆ ಅಂತ ಅಣಕಿಸುತ್ತಿದ್ದರು. ನನಗೂ ಒಮ್ಮೆ ಅನಿಸುತ್ತಿತ್ತು, ಇಷ್ಟೊಂದು ಮಡಿವಂತಿಕೆ ಎಲ್ಲ ಆಗಿ ಹೋಗಿದೆ, ಇನ್ನೇನು ಅಂತ. ಆದರೂ ಕೂಡ ಮನಸ್ಸು ಅಲ್ಲಿಯವರೆಗೂ ಹೋಗುತ್ತಿರಲಿಲ್ಲ. ಅಮ್ಮ ಕೂಡ ಹೇಳುತ್ತಿದ್ದಳು, ನೋಡು ಮದುವೆಗೆ ಹುಡುಗಿಯನ್ನು, ಹೆಣ್ಣು ಮಕ್ಕಳ ಫೋಟೋಸನ್ನು ಕಳಿಸುತ್ತಾರೆ ಪ್ರತಿಯೊಬ್ಬರು, ತುಂಬ ಚೆನ್ನಾಗಿರುತ್ತಾರೆ. ನಿನ್ನಂತೆ ಅವರು ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ, ನಿನಗೆ ಸರಿ ಹೋಗುತ್ತಾರೆ ಅಂತ ಹೇಳುತ್ತಿದ್ದಳು. ಆದರೆ ನಾನು ಅವಳ ಮಾತನ್ನು ತುಂಬ ಅಸಡ್ಡೆಯಿಂದ ಕೇಳಿಸಿಕೊಳ್ಳುತ್ತಿದ್ದೆ. ನನಗೆ ಯಾವುದರ ಬಗ್ಗೆ ಗಮನ ಇರಲಿಲ್ಲ. ಜಾಸ್ತಿ ದುಡ್ಡು ಸಂಪಾದನೆ ಮಾಡಿ ಒಂದು ಸೈಟನ್ನು ತೆಗೆದುಕೊಂಡು ಬೆಂಗಳೂರಿನಲ್ಲಿ ಮನೆ ಕಟ್ಟಿಸಬೇಕು. ಆ ನಂತರ ಮದುವೆ ಅಂದೆ. ಬೆಚ್ಚಿ ಬಿದ್ದಳು. ಈಗಲೇ ನಿನಗೆ 29 ವರ್ಷ, ಮುಂದಿನ ತಿಂಗಳು 30ಕ್ಕೆ ಬೀಳುತ್ತದೆ. ನೀನು ಸೈಟ್ ತೆಗೆದುಕೊಂಡು ಮನೆ ಕಟ್ಟಿಸುವ ಸಮಯಕ್ಕೆ ಸರಿಯಾಗಿ 40 ವರ್ಷ ಆಗುತ್ತದೆ. ಹೆಣ್ಣು ಯಾರೂ ಕೊಡುವುದಿಲ್ಲ ನಿನಗೆ ಮುದುಕ ಅಂತ ಯೋಚಿಸಲು ಶುರು ಮಾಡಿದಳು. ನಾನು ನನ್ನ ದಿನಚರಿಯಲ್ಲಿ ನಿರತನಾಗಿದ್ದೆ. ಇಂದು ಕೆಲಸದಿಂದ ತುಂಬ ಲೇಟಾಗಿ ಬಂದೆ. ನಾಳೆ ಒಂದು ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡಬೇಕಿತ್ತು. ಅದಕ್ಕೆ ಎಲ್ಲ ಕೆಲಸವನ್ನು ಆಫೀಸ್ನಲ್ಲಿ ಮಾಡಿ ಬಂದೆ. 12 ಗಂಟೆ ಆಗಿತ್ತು. ಮನೆಗೆ ಬರುವುದರೊಳಗೆ ಬಾಗಿಲನ್ನು ತೆಗೆದು ನೋಡಿದಾಗ ಬೆಚ್ಚಿಬಿದ್ದೆ. ನನ್ನ ರೂಮಿನ ಹಾಸಿಗೆ ಮೇಲೆ ಇದ್ದವರನ್ನು ನೋಡಿ ಚಂದ್ರನನ್ನು ನಾಚಿಸುವಂತಹ ಸುಂದರವಾದ ಹುಡುಗಿ ನನ್ನ ಹಾಸಿಗೆ ಮೇಲೆ ಅಸ್ತವ್ಯಸ್ತವಾಗಿ ಮಲಗಿದ್ದಳು. ಅವಳು ಲಂಗ ದಾವಣಿ ಹಾಕಿಕೊಂಡು ಮಲಗಿದ್ದಳು. ಅದು ಸರಿಯಾಗಿ ಅವಳ ಸೊಂಟ ಕಾಣುತ್ತಿತ್ತು. ಅವಳ ಎದೆಗಳು ಅರ್ಧಂಬರ್ಧ ಹೊರಗೆ ಬಂದಿತ್ತು. ಮೈ ತುಂಬ ಬೆಳ್ಳಗಾಗಿತ್ತು. ಅವಳ ಅಂದವನ್ನು ನೋಡಿದರೆ ನೋಡಲೇಬೇಕು ಅಂತ ಅನಿಸುತ್ತದೆ. ತುಂಬ ಹೊತ್ತು ನೋಡುತ್ತೇನೆ ಅಂತ ಅವಳು ಯಾರು ಅನ್ನುವ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ. ಈಗ ಅವಳ ಜೊತೆ ಏನು ಮಾಡಬೇಕು ಅನ್ನುವ ಪ್ರಶ್ನೆ ಮಾತ್ರ ಇತ್ತು. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ನಾನು ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ಅವಳ ಬಳಿ ಹೋದೆ. ಅವಳನ್ನು ಕಚ್ಚಿ ತಿನ್ನಬೇಕು ಅನ್ನುವಷ್ಟು ಆಸೆ ಆಯಿತು. ಟೊಮೊಟೊ ಹಣ್ಣಿಗಿಂತ ಕೆಂಪಗೆ ಇದ್ದಾಳೆ. ನನ್ನ ತುಟಿಗಳು ಅವಳ ತುಟಿಗಳ ಬಳಿ ಹೋಯಿತು. ಅವಳ ಉಸಿರು ನನ್ನ ಉಸಿರಿನಲ್ಲಿ ಸಂಪೂರ್ಣವಾಗಿ ಬೆರೆತುಕೊಂಡವು. ಸಂಪೂರ್ಣವಾಗಿ ಅವಳನ್ನು ನನ್ನವಳಾಗಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಇದ್ದೆ. ಸಡನ್ನಾಗಿ ಅವಳು ಮಗ್ಗಲು ಬದಲಿಸಿದಳು. ಆಗ ನನಗೆ ಅರ್ಥವಾಯಿತು, ಅವಳು ನನಗೆ ಅಪರಿಚಿತ ಹುಡುಗಿ. ಅವಳನ್ನು ಅವಳಿಗೆ ತಿಳಿಯದೆ ದೈಹಿಕವಾಗಿ ನಾನು ಬಳಸಿಕೊಳ್ಳಬಾರದು. ಅದು ತಪ್ಪು. ಯಾವುದೇ ಹುಡುಗಿಯ ಜೊತೆ ನನಗೆ ಈ ರೀತಿಯ ಆಸೆ ಆಗುತ್ತಿರಲಿಲ್ಲ, ಸೆಳೆತ ಇರಲಿಲ್ಲ. ಇವಳನ್ನು ನೋಡಿದರೆ ಅಷ್ಟೊಂದು ಆಗುತ್ತದೆ. ಕೊನೆಗೆ ರೂಮಿನಿಂದ ಹೊರಗೆ ಬಂದು ಅಮ್ಮನ ಬಳಿ ಕೇಳಿದೆ, ಅಮ್ಮ, ಯಾರು ನನ್ನ ರೂಮಿನಲ್ಲಿ ಮಲಗಿರುವುದು ಅಂತ? ನಿನ್ನ ಅಪ್ಪನ ಕಡೆಯಿಂದ ಕೆಲಸ ಸಿಕ್ಕಿದೆ ಅಂತೆ. ಈ ಊರಿನಲ್ಲಿ ನಮ್ಮನ್ನು ಬಿಟ್ಟರೆ ಯಾರೂ ಗೊತ್ತಿಲ್ಲವಂತೆ. ನಿನ್ನ ಸಹಾಯದಿಂದ ಆಫೀಸ್ಗೆ ಹೋಗಿ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳೋಣ.
ಕೆಲಸವನ್ನು ಅಂತ ನಿನ್ನ ಅಪ್ಪ ಹೇಳಿ ಕಳಿಸಿದ್ದಾರೆ. ಅವಳಿಗೆ ಸಹಾಯ ಮಾಡು ಪ್ಲೀಸ್. ನಿನ್ನ ಅಪ್ಪನ ಗೆಳೆಯನ ಮಗಳು ಅಂತ ಸಹಾಯ ಮಾಡದೇ ಇರಬೇಡ ಅಂತ ಹೇಳಿದರು. ನನ್ನ ರೂಮಿನಲ್ಲಿ ಏಕೆ ಮಲಗಿಸಿದ್ದೀಯಾ? ಅವಳು ತುಂಬ ಶ್ರೀಮಂತರ ಮನೆಯ ಹುಡುಗಿ, ಒಬ್ಬಳೇ ಮಗಳು. ಆಗರ್ಭ ಶ್ರೀಮಂತರು ಅವರ ಮನೆಯವರು. ಆದರೂ ನಾನು ದುಡಿಯಬೇಕು ಅಂತ ಅವಳು ಕೆಲಸಕ್ಕೆ ಬಂದಿದ್ದಾಳೆ. ಹೊರಗಡೆ ಇರುವ ಆಸೆಗಳು ತುಂಬ ಗಟ್ಟಿಯಾಗಿ ಇದೆ. ನಿನ್ನ ರೂಮು ಮಾತ್ರ ಅಟ್ಯಾಚ್ ಬಾತ್ರೂಮ್ ಇರುವುದು ಚೆನ್ನಾಗಿರುವುದು, ಅದಕ್ಕಾಗಿ ಮಲಗಿಸಿದೆ. ನಿನಗೆ ಹೇಳಬೇಕು ಅಂತ ಅಂದುಕೊಂಡೆ, ನಿದ್ರೆಗಣ್ಣಿನಲ್ಲಿ ಮರೆತೆನು ಅಂತ ಅಮ್ಮ ಹೇಳಿದಳು. ಆ ರಾತ್ರಿಗೆ ಅವಳ ಗುಂಗಿನಲ್ಲೇ ಕಳೆದೆ. ಬೆಳಿಗ್ಗೆ ಅವಳು ಚಂದದ ಕೆಂಪು ಬಣ್ಣದ ಚೂಡಿದಾರ್ ಹಾಕಿ ಈಗ ತಾನೇ ಅರಳಿರುವ ಗುಲಾಬಿ ಹೂವಿನಂತೆ ಕಾಣುತ್ತಿದ್ದಳು. ಅವಳನ್ನು ಅವಳ ಆಫೀಸ್ಗೆ ಕರೆದುಕೊಂಡು ಹೋಗಿ ಎಲ್ಲವನ್ನೂ ತೋರಿಸಿದೆ. ತುಂಬ ಒಳ್ಳೆಯ ಪೋಸ್ಟ್, ಮೆರಿಟ್ ಸ್ಟೂಡೆಂಟ್ ಅಂತ ಅನಿಸುತ್ತದೆ. ಪ್ರತಿದಿನ ನಾನು ಅವಳನ್ನು ಆಫೀಸ್ಗೆ ಕರೆದುಕೊಂಡು ಹೋಗುತ್ತಿದ್ದೆ. ಆಫೀಸಿಂದ ಬರಬೇಕಾದಾಗ ಮನೆಗೆ ಕರೆದುಕೊಂಡು ಬರುತ್ತಿದ್ದೆ. ಅವಳ ಹಿಂದೆ ಮುಂದೆ ಓಡಾಡುತ್ತಿದ್ದೆ. ಅವಳು ಯಾವುದಾದರೂ ಹುಡುಗನ ಜೊತೆ ಮಾತನಾಡಿದರೆ ನನಗೆ ಭಯವಾಗುತ್ತಿತ್ತು. ಅಮ್ಮ ಹೇಳಿದ್ದಳು ಅವರು ಶ್ರೀಮಂತರು ಅಂತ. ಹೇಗೆ ಮತ್ತೆ ನಾನು ಅವಳನ್ನು ಪ್ರಪೋಸ್ ಮಾಡಲಿ ಅಂತ ಸುಮ್ಮನೆ ಇದ್ದೆ. ಇಂದು ಮನೆಗೆ ಹೋದಾಗ ಅಮ್ಮ ಹೇಳಿದಳು, ಮೀನಾಳ ಅಪ್ಪ ಬರುತ್ತಾರೆ ನಾಳೆ. ಹುಡುಗನ ಮನೆಯವರು ಬರುತ್ತಾರೆ. ಮೀನಾಳ ಮದುವೆ ವಿಷಯ ಇಲ್ಲೇ ಮಾತನಾಡುತ್ತಾರಂತೆ ಅಂದಾಗ ನನ್ನ ಎದೆ ಹೊಡೆದು ಹೋಯಿತು. ಅಮ್ಮನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದೆ. ನಿನಗೆ ಗೊತ್ತಿಲ್ಲವೇ, ಮೀನಾ ಯಾವುದೋ ಹುಡುಗನನ್ನು ಇಷ್ಟಪಟ್ಟಿದ್ದಾಳೆ. ನಾಳೆ ಹುಡುಗನ ಮನೆಯವರು ಇವರ ಮನೆಯವರು ಬಂದು ನಿಶ್ಚಿತಾರ್ಥ ಇದೇ ಮನೆಯಲ್ಲಿ ಮಾಡುತ್ತಾರೆ. ನಂತರ ಮದುವೆಯನ್ನು ತುಂಬ ಗ್ರ್ಯಾಂಡ್ ಆಗಿ ಊರಿನಲ್ಲಿ ಮಾಡುತ್ತೇವೆ ಅಂತ ಹೇಳಿದರು. ನೀನು ರಜೆ ಹಾಕಿ ನಾಳೆ ಇಲ್ಲೇ ಇರು. ನಿನ್ನ ಅಪ್ಪ ನಿಧಾನವಾಗಿ ನಿನ್ನ ಸಾಲವನ್ನು ತೀರಿಸುತ್ತಾರಂತೆ. ರಾತ್ರಿ ಪೂರ್ತಿ ನಾನು ನಿದ್ರೆ ಮಾಡಿಲ್ಲ. ಚಿಕ್ಕಂದಿನಿಂದ ನಾನು ಅಮ್ಮನನ್ನು ಬಿಟ್ಟರೆ ಇವಳನ್ನೇ ಅಷ್ಟು ಇಷ್ಟಪಟ್ಟಿರುವುದು. ಆದರೆ ಇವಳು ಬೇರೆ ಹುಡುಗನನ್ನು ಪ್ರೀತಿಸುತ್ತಿದ್ದಾಳೆ. ನಾನು ಇನ್ಯಾರನ್ನೂ ಕೂಡ ಮದುವೆ ಆಗುವುದಿಲ್ಲ. ಜೀವನ ಪೂರ್ತಿ ಇವಳನ್ನೇ ಪ್ರೀತಿಸಿ ಇದ್ದು ಬಿಡುತ್ತೇನೆ. ಮೊದಲ ಬಾರಿ ಕಣ್ಣೀರಾಕಿದೆ. ವಿಧಿಯಿಲ್ಲದೆ ನಿಶ್ಚಿತಾರ್ಥದ ಎಲ್ಲ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ಮಾಡಿದೆ. ನಾನು ಪ್ರೀತಿಸುವ ಹುಡುಗಿ ಖುಷಿಯಾಗಿ ಇರಬೇಕು. ಅದು ನನ್ನ ಜೊತೆ ಆದರೂ ಪರವಾಗಿಲ್ಲ, ಅಥವಾ ಅವಳು ಯಾರನ್ನು ಪ್ರೀತಿಸುತ್ತಾಳೆ ಅಲ್ಲಾದರೂ ಪರವಾಗಿಲ್ಲ ಅಂತ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಆದರೆ ಗಟ್ಟಿಯಾಗುತ್ತಿರಲಿಲ್ಲ. ಅಪ್ಪ, ಮೀನಾಳ ಮನೆಯವರು ಎಲ್ಲರೂ ಬಂದರು. ಎಲ್ಲರೂ ತುಂಬ ಖುಷಿಯಿಂದ ಇದ್ದರು. ಬರಬೇಕಾದಾಗ ಲಾರಿ ತುಂಬ ಗಿಫ್ಟ್ಗಳನ್ನು ತಂದಿದ್ದರು. ಅಮ್ಮ ಹೇಳಿದ ಮಾತು ನೆನಪಾಯಿತು. ಅವರು ಶ್ರೀಮಂತರಲ್ಲವೇ? ನಂತರ ಮೀನಾ ದೇವಲೋಕದ ಅಪ್ಸರೆಯಂತೆ ಚೆನ್ನಾಗಿ ರೆಡಿಯಾಗಿ ಬಂದಳು. ನಾನು ಒಂದು ಮೂಲೆಯಲ್ಲಿ ನಿಂತಿದ್ದೆ. ಮೀನಾಳ ಅಪ್ಪ ಅಮ್ಮ ನನ್ನ ಬಳಿ ಬಂದು ಅವರ ಪರಿಚಯ ಮಾಡಿಕೊಂಡರು. ನಿನ್ನ ಮನೆಗೆ ನಾವು ಬರುತ್ತಿದ್ದಾಗ ನೀನು ಚಿಕ್ಕವನು. ನಾವಿಬ್ಬರು, ಮೀನಾಳ ಅಪ್ಪ ಅಮ್ಮ, ಈ ಬಟ್ಟೆಯನ್ನು ತೆಗೆದುಕೋ. ನಾನು, ನನಗೆ ಏಕೆ? ಮದುವೆ ಹುಡುಗನಿಗೆ ಕೊಡಿ. ಇನ್ನು ಹುಡುಗನ ಮನೆಯವರು ಬಂದಿಲ್ಲ ಅಂದಾಗ ಮೀನಾಳ ಅಮ್ಮ ನಗುತ್ತಾ, ನೀನೇ ಮದುವೆ ಹುಡುಗ. ಮೀನಾ ಇಷ್ಟಪಟ್ಟಿರುವುದು ನಿನ್ನನ್ನೇ. ಪ್ರತಿದಿನ ಕರೆದುಕೊಂಡು ಹೋಗುವುದು, ಆಫೀಸ್ಗೆ ಕರೆದುಕೊಂಡು ಬರುವುದು ನೀನೇ ಅಂತೆ. ಆ ಸಮಯದಲ್ಲಿ ನಿನ್ನ ಮೇಲೆ ಪ್ರೀತಿಯಾಗಿದೆ. ಪ್ಲೀಸ್ ನನ್ನ ಮಗಳನ್ನು ಮದುವೆ ಆಗುತ್ತೀಯಾ ಅಂತ ಇಬ್ಬರು ಕೇಳಿಕೊಳ್ಳುತ್ತಿದ್ದಾರೆ. ಮೀನಾ ನಾಚಿಕೆಯಿಂದ ತಲೆ ಬಗ್ಗಿಸಿದ್ದಾಳೆ. ನನಗೆ ನಂಬಲು ಸಾಧ್ಯವಾಗಿಲ್ಲ. ಆಗ ಅಮ್ಮ ಹೇಳಿದಳು, ಹೌದು, ಮೀನಾ ನಿನ್ನನ್ನೇ ಇಷ್ಟಪಟ್ಟಿರುವುದು. ತುಂಬ ದಿನದಿಂದ ಹೇಳುತ್ತಿದ್ದಳು. ನಿನ್ನ ಬಳಿ ಹೇಳಲು ನಾಚಿಕೆ ಅಂತ ನಾನೇ ಇವರ ಬಳಿ ಮಾತನಾಡಿ ಎಲ್ಲರನ್ನೂ ಇಲ್ಲಿ ಬರಲು ಹೇಳಿರುವುದು. ನಿನಗೆ ಮೀನಾ ಇಷ್ಟ ಅಲ್ಲವೇ ಅಂದಾಗ ನಾನು ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ, ಜೊತೆಗೆ ಅಪ್ಪನನ್ನೂ ಕೂಡ. ಇದೇ ಮೊದಲ ಬಾರಿ ಅಪ್ಪನನ್ನು ತಬ್ಬಿಕೊಂಡಿದ್ದು. ಇದು ನನ್ನ ಜೀವನದಲ್ಲಿ ತುಂಬ ಖುಷಿಯಾದ ಸಮಯ. ಮೀನಾಳನ್ನು ನಾನು ತುಂಬ ಪ್ರೀತಿಸುತ್ತೇನೆ. ನಾವು ಮಧ್ಯಮ ವರ್ಗದವರು, ನೀವು ಶ್ರೀಮಂತರು ಅಂತ ಈ ವಿಷಯದ ಬಗ್ಗೆ ಮಾತನಾಡಿರಲಿಲ್ಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದೆ. ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೇಳಿದೆ, ನಿಮ್ಮಿಂದ ಇದೆಲ್ಲ ಸಾಧ್ಯ ಆಯಿತು ಅಂತ. ಈ ಮಾತುಗಳನ್ನು ಕೇಳಿಸಿಕೊಂಡು ಮೀನಾ ನನ್ನ ಬಳಿ ಬಂದಳು. ಅವಳ ಕೈಯನ್ನು ಹಿಡಿದುಕೊಂಡು ಕೇಳಿದೆ, ನೀನು ನನ್ನನ್ನು ಪ್ರೀತಿಸಿದ್ದಕ್ಕೆ ಎಂದೂ ಕೂಡ ಪಶ್ಚಾತ್ತಾಪ ಪಡುವುದಿಲ್ಲ
ಅಷ್ಟೊಂದು ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಅವಳ ಕೈಯನ್ನು ಹಿಡಿದುಕೊಂಡು ಪ್ರಪೋಸ್ ಮಾಡಿದೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದರು. ಅಪ್ಪ ಕೂಡ ನನ್ನ ಬಳಿ ಬಂದರು. ಇನ್ನು ನಾನು ಅಪ್ಪನನ್ನು ಎಂದೂ ಬಿಡುವುದಿಲ್ಲ, ಏಕೆಂದರೆ ಅಪ್ಪನಿಂದ ನನಗೆ ಇಷ್ಟೊಂದು ಅದ್ಭುತವಾದ ರತ್ನ ಸಿಕ್ಕಿದೆ. ಹುಟ್ಟಿದಾಗಲಿನಿಂದ ಕಷ್ಟಪಟ್ಟೆ, ಕೊನೆ ಪಕ್ಷ ಇನ್ನು ಮೇಲಾದರೂ ನನ್ನ ಬದುಕಿನಲ್ಲಿ ಎಲ್ಲ ಸುಖವಿರುತ್ತದೆ ಅಂತ ಅನಿಸುತ್ತದೆ. ದೇವರು ಎಲ್ಲ ಒಳ್ಳೆಯದೇ ಮಾಡುತ್ತಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.